ನಮಸ್ಕಾರ. 3 ಮೇ 2023 ಅಂದು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಆ ಟೈಮಲ್ಲಿ ಬೊಮ್ಮಾಯಿ ಸರ್ಕಾರ ಇತ್ತು. ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಮುಂಬರುವ ಸರ್ಕಾರ ಕಾಂಗ್ರೆಸ್ಸೇ ಬರುತ್ತೆ ಮತ್ತು ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಲ್ಪಕಾಲದ CM ಆಗ್ತಾರೆ ಅಂತ ಖಡಕ್ಕಾಗಿ ನಾವು ಹೇಳಿದ್ವಿ. ಅದಲ್ಲದೆ ನಾವು 3 ಮೇ 2023 ಆದ ನಂತರ ಬ್ಯಾಕ್ ಟು ಬ್ಯಾಕ್ ಅಲ್ಪಕಾಲ ಡಿ.ಕೆ. ಶಿವಕುಮಾರ್ ಅಲ್ಪಕಾಲ CM ಅಂತ ಸುಮಾರು ಲೋಕಲ್ ಚಾನಲ್ಗಳಿಗೆ ನಾವು ಕೊಡ್ತಾನೆ ಬಂದಿದ್ದೀವಿ. ಇವಾಗ ನೋಡ್ಬೋದು ಡಿ.ಕೆ. ಶಿವಕುಮಾರ್ ಅವರು ನಾವು ಹೇಳಿರುವಂತಹ ಟೈಮ್ ಡ್ಯೂರೇಷನ್ನಲ್ಲಿನೇ ಯಾವ ಟೆನರಲ್ಲಿ ಅವರು ಒಂದು CM ಆಗ್ತಾರೆ ಅಂತ ಹೇಳಿದ್ನೋ, ಅಲ್ಪಕಾಲ CM ಆಗ್ತಾರೆ ಅಂತ ಹೇಳಿದ್ನೋ, ಅದೇ ಟೆನ್ಯೂರಲ್ಲಿ ಇರುವಾಗ ಅಲ್ಪಕಾಲ CM ಆಗುವಂತಹ ಎಲ್ಲ ಲಕ್ಷಣ ಗೋಚಾರ ಆಗಿದೆ. ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರುವಂಥ CM ಡಿ.ಕೆ. ಶಿವಕುಮಾರ್ ಆಗಿರ್ತಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರಿಗೆ ನನ್ನಿಂದ ಹೃತ್ಪೂರ್ವಕವಾದಂತಹ ಒಂದು ವಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಒಳ್ಳೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ನಾನು ಜಸ್ಟ್ ಅರೌಂಡ್ 11 ಮಂತ್ಸ್ ಬ್ಯಾಕಲ್ಲಿ, ಅಂದರೆ ಹೆಚ್ಚು ಕಡಿಮೆ 20 ಜೂನ್ 2025 ಎಂದು ಒಂದು ಭವಿಷ್ಯವಾಣಿ ನೋಡಿದ್ದೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಭವಿಷ್ಯವಾಣಿ ನೋಡಿದ್ದೆ. ಅಲ್ಲಿ ಪರಮಾತ್ಮನಾಣಿಗೂ ಸತ್ಯ ಅಂತ ನೋಡಿದ ಭವಿಷ್ಯ ಏನಪ್ಪ ಅಂತಂದರೆ, ಮುಂಬರುವ ದಿನಗಳಲ್ಲಿ ಹಳೆ ತಲೆಮಾರುಗಳ ನಾಯಕರೆಲ್ಲ ಹೋಗಿ ಹೊಸ ತಲೆಮಾರುಗಳು ಬರುತ್ತೆ ಅಂತ ಖಡಕ್ಕಾಗಿ ಹಿಂಡಿದೆ. ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮಹಾ ಪರಿವರ್ತನೆ ಆಗುತ್ತೆ ಅಂತ ಖಡಕ್ಕಾಗಿ ನಾವು ಅವತ್ತೊಂದು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅದಲ್ಲದೇ ಇದೇ ವರ್ಷ 2026 ಜಾನ್ವರಿ ಅಂದರೂ ಕೂಡ ನಾವು ಒಂದು ಪ್ರೆಡಿಕ್ಷನ್ ಹೇಳಿದ್ದೆ. ಮೇದಿನಿ ಕಂಪಿಸ್ತಾಳೆ, ಅಧಿಕಾರ ಬದಲಾಗುತ್ತೆ, ಅಂದರೆ ಅಧಿಕಾರ ಬದಲಾಗುವಂಥ ಪರ್ವಕಾಲ ಇದು ಅಂತ ನಾನು ಹೇಳಿದ್ದೆ. ಸೊ ಇವಾಗ ನೋಡ್ಬೋದು, ನಮ್ಮ ಕರ್ನಾಟಕದಲ್ಲೂ ಕೂಡ ಅಧಿಕಾರ ಬದಲಾವಣೆ ಆಗ್ತಾ ಇದೆ. ನಾನು ಹೇಳಿದ್ದೆ, ಹಳೆ ತಲೆಮಾರಿನ ಎಲ್ಲ ನಾಯಕರು ಕಣ್ಮರೆ ಆಗ್ತಾರೆ ಅಂತ ಹೇಳಿದ್ದೆ. ಇವಾಗ ಕರ್ನಾಟಕದಲ್ಲಿ ನೋಡ್ಬೋದು, ಸಿದ್ದರಾಮಯ್ಯ ತುಂಬ ಹಳೆಯ ತಲೆಮಾರಿನ ನಾಯಕರು, ಅವರು ಕೂಡ ಒಂದು ಕಣ್ಮರೆ ಆಗ್ತಾ ಇದ್ದಾರೆ. ಅದಲ್ಲದೆ ತಮಿಳ್ನಾಡಲ್ಲಿ ನೋಡ್ಬೋದು, ಸ್ಟಾಲಿನ್ ಅವರು ಕೂಡ ಕಣ್ಮರೆ ಆಗ್ತಿದ್ರು. ಅದಲ್ಲದೆ ಕೇರಳದಲ್ಲಿ ನೋಡ್ಬೋದು, ಪಿಣರಾಯಿ ವಿಜಯನ್ ಕೂಡ ಸೋತರು ಮತ್ತು ಹೊಸ ಯಾರೂ ಹೇಗೆ ಮಾಡದೇ ಇರುವಂತಹ ವ್ಯಕ್ತಿನೇ ಅಲ್ಲಿ CM ಆದರು. ತಮಿಳ್ನಾಡಲ್ಲೂ ಕೂಡ ಅಷ್ಟೇ, ಯಾರೂ ಊಹೆ ಮಾಡದೇ ಇರುವಾಗ CM ಆದರು. ಅದಲ್ಲದೆ ವೆಸ್ಟ್ ಬೆಂಗಾಲಲ್ಲಿ ನೋಡ್ಬೋದು, ಮಮತಾ ಬ್ಯಾನರ್ಜಿ 3 ಟೆನ್ಯೂರಿಂದ ನಿರಂತರವಾಗಿ ಅವರು CM ಪಟ್ಟನ್ನು ಏರ್ಕೊಂಡು ಬಂದಿದ್ದಾರೆ. ತುಂಬ ಘಟಾನುಘಟಿ ಬಲಿಷ್ಠವಾದಂಥ ರಾಜಕಾರಣಿ. ಅವರು ಕೂಡ ಸೋಲನ್ನು ಅನುಭವಿಸಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಫೇಸು ಅಲ್ಲೂ ಕೂಡ CM ಆಯಿತು. ಅದಲ್ಲದೆ ನೀವು ಅಂತಾರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗಲೂ ಕೂಡ ತುಂಬಾ ಅಧಿಕಾರಗಳೆಲ್ಲ ಬದಲಾವಣೆ ಕೂಡ ಆಗಿದೆ. ಸೊ ಈ ಒಂದು ಬದಲಾವಣೆ ನಾವು ಅಲ್ಲಿ ಏನು ಹೇಳ್ತೀವಿ, ಯುವ ಪೀಳಿಗೆ ಬದಲಾವಣೆ ಅಂತ ಹೆಸರು ಕೊಟ್ಟಿದ್ದೀವಿ. ಸೊ ಅದನ್ನೇ ಇವಾಗ ಜೆನ್ ಝಿ ರೆವಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಆ ಟೈಮಲ್ಲಿ, ಅಂದರೆ 20 ಜೂನ್ 2025 ಅಂತ ಹೇಳುತ್ತೆ, ಇಲ್ಲಿಂದ ಕರೆಕ್ಟಾಗಿ 18 ತಿಂಗಳವರೆಗೂ ಕಂಡು ಕೇಳಿದರ ಹಾಗೆ ರಾಜಕೀಯ ಪರಿವರ್ತನೆ ಆಗ್ತದೆ ಅಂತ ಹೇಳಿದೆ. ಸೊ ಇಲ್ಲಿಗೆ ಕರೆಕ್ಟಾಗಿ 11 ತಿಂಗಳಾಗಿದೆ. ಇನ್ನೂ ಕೂಡ ಈ ಜೆನ್ ಝಿ ರೆವಲ್ಯೂಷನ್, ಜೆನ್ ಝಿ ಪವರ್ ಅನ್ನೋದು ಇನ್ನು 8 ತಿಂಗಳಿದೆ. ಹೀಗಾಗಿ ಯಾರೆಲ್ಲ ಈ ಒಂದು ಜೆನ್ ಝಿ ಅಂದ್ಕೊಂಡು ಒಂದು ಅಧಿಕಾರಕ್ಕೆ ಬಂದಿದ್ದಾರೋ, ಈಗ ಹೇಳ್ಬೋದು ಅಂದರೆ ನಮ್ಮ ದಳಪತಿ ವಿಜಯ್ ಆಗ್ಬೋದು, ಇದೊಂದು ಯಾವುದೋ ಹೊಸದಾಗಿ ಹುಟ್ಕೊಂಡಿದೆ ಕಾಕ್ರೋಚ್ ಪಾರ್ಟಿ ಅಂತ ಆಗ್ಬೋದು, ಅಥವಾ ನಮ್ಮ ನೇಪಾಳದಲ್ಲಿ ಹುಟ್ಟಿರುವಂಥ ನೇಪಾಳದಲ್ಲಾಗಿರುವಂತಹ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಇವೆಲ್ಲ ಕೂಡ ಜೆನ್ ಝಿ ರೆವಲ್ಯೂಷನ್ ಅಂತಲೇ ಬಂದಂಥವ್ರು. ಸೊ ಇವರೆಲ್ಲ ಹೇಗೆ ಅಂತಂದರೆ, ಏನಂತಾರಲ್ಲ, ಸುನಾಮಿ, ಒಂದು ತುಫಾನ್ ಬಂದಾಗ ಅದರೊಟ್ಟಿಗೆ ಬರುವಂತಹ ಎಲ್ಲ ಪಾರ್ಟಿಗಳು ಹೇಗೆ ಬರ್ತಾವೋ ಆ ಥರ ಬಂದಂಥ ಜನಗಳು. ಸೊ ಇವರು ಎಲ್ಲಿವರೆಗೂ ಆ ಒಂದು ಒತ್ತಡ ಇರುತ್ತೋ, ಎಲ್ಲಿವರೆಗೂ ಆ ಗ್ರಹಗಳ ಯುತಿ ಪವರ್ ಇರುತ್ತೋ, ಅಲ್ಲಿವರೆಗೂ ಇವರಿಗೆ ಅಧಿಕಾರ ಇರುತ್ತೆ. ಅಂದರೆ ಈ ಒಂದು ನೋಡ್ಬೋದು, ಜೆನ್ ಝಿ ರೆವಲ್ಯೂಷನ್ ಅಂತಾರೆ, ಕಾಕ್ರೋಚ್ ಪಾರ್ಟಿ ಅಂತಾರೆ. ಸೊ ಇವುಗಳ ಹವಾ ಎಲ್ಲಿ ತನಕ ಇರುತ್ತೆ ಅಂತ ನಾವು ಇದನ್ನು ಒಂದು 11 ತಿಂಗಳಿಂದ ಹೇಳಿದ್ವಿ. ಅಂದರೆ ಹೆಚ್ಚು ಕಡಿಮೆ 18 ತಿಂಗಳು ಅಂತ ಹೇಳಿದ್ವಿ. ಸೊ 18 ತಿಂಗಳು ಅಂತಂದರೆ ಈ ಒಂದು 2026 ಎಂಡ್ವರೆಗೂ ಇರುತ್ತೆ. ಸೊ 2027 ಆನ್ವರ್ಡ್ಸು ನಿಧಾನಕ್ಕೆ ಗ್ರ್ಯಾಜುವಲಿ ಅವರ ಪವರನ್ನು ಕಮ್ಮಿ ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ನಾವು ಹೇಳಿರುವಂತಹ ಪ್ರತಿಯೊಂದು ಅನ್ವೇಷಣೆ ಮಾಡುವಂಥ ಪ್ರತಿಯೊಂದು ಭವಿಷ್ಯವಾಣಿ ಕೂಡ ನಿಖರತೆಯನ್ನು ತೋರಿಸ್ತಾ ಇದೆ. ಸೊ ಇವಾಗ ನಾವು ಕಾಣ್ತಾ ಇರುವಂತಹ ಹೊಸ ಮುಖಗಳು CM ಆಗಿ ಒಳ್ಳೊಳ್ಳೆ ಒಂದು ಅಧಿಕಾರದಲ್ಲಿದ್ದಂಥವರು ಕೇವಲ ಈ 11 ತಿಂಗಳ ಹಿಂದೆ ನಡೆದಂತಹ ಗ್ರಹಗಳ ಯುತಿಯ ಫಲವಾಗಿ ಅವರು ಇವಾಗ ಅಧಿಕಾರ ಬಂದಿದೆ. ಸೊ ಆ ಗ್ರಹಗಳ ಯುತಿ ಪವರು ಈ 2026 ಎಂಡಲ್ಲಿ ಕಂಪ್ಲೀಟ್ ಆಗುತ್ತೆ. 2027 ಆನ್ವರ್ಡ್ಸು ಅವರೆಲ್ಲ ಪವರ್ಗಳು, ಅಧಿಕಾರಗಳು ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ಸೊ ಒನ್ಸ್ ಅಗೇನ್
ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ, ಮತ್ತು ಮುಂದೆ ರಾಜ್ಯಾಧಿಕಾರ ಚೆನ್ನಾಗಿ ನಡೆಸಿ, ಇಷ್ಟವರೆಗೂ ನಾವು ಯಾವುದೇ ಡೆವಲಪ್ಮೆಂಟ್ ಅಂತ ಕಂಡಿಲ್ಲ. ನನಗೆ ತುಂಬ ಆತ್ಮವಿಶ್ವಾಸ ಇದೆ. ಡಿ ಕೆ ಶಿವಕುಮಾರ್ ಅವರ ಒಂದು ಅವಧಿಯಲ್ಲಿ ನಾವು ಕಂಡು ಅರಿಯಿರೋ ಹಾಗೆ ಒಂದು ಒಳ್ಳೆ ಡೆವಲಪ್ಮೆಂಟ್ ತರ್ತಾರೆ ಅಂತ ನಮ್ಮ ಆತ್ಮವಿಶ್ವಾಸ ಇದೆ. ಸೊ ಹೀಗಾಗಲಿ ಒನ್ಸ್ ಅಗೇನ್ ನಮ್ಮ ಆಶ್ರಮದ ಪರವಾಗಿ, ನನ್ನ ಪರವಾಗಿ ಡಿ ಕೆ ಶಿವಕುಮಾರ್ಗೆ ಒಳ್ಳೆಯದಾಗಲಿ ಅಂತ ಒಂದು ಹಾರೈಸ್ತಾ ಇವತ್ತಿನ ಆ ಒಂದು ಕಿರುಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.